Hey guys, hey everyone, welcome back to my YouTube channel. Deepika here. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಆ್ಯಕ್ಚುಲಿ ಇವತ್ತು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ದ್ಯಾಟ್ ಮೇ ಬಿ ಹೊರಗೆ ಕೂತಿದ್ದೀನಿ, ಡಿಸ್ಟರ್ಬೆನ್ಸ್ ಇರುತ್ತೆ ಅನಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದ್ಯಾಟ್ ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಿದ್ದೀನಿ ಅಂದರೆ ಕೂದಲು ಫ್ರಿಝಿನೆಸ್ ಅಂದರೆ ಡ್ಯಾಂಡ್ರಫ್ದು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈವನ್ ಐ ಡೂ ಹ್ಯಾವ್ ಡ್ಯಾಂಡ್ರಫ್ ಪ್ರಾಬ್ಲಮ್, ಬಟ್ ನನಗೆ ತುಂಬ ಫ್ರಿಝಿ ಹೇರ್ಸ್ ಇದೆ. ಸೊ ನಾನು ಫ್ರಿಝಿ ಹೇರ್ಸ್ ಇರೋದಕ್ಕೆ ಏನನ್ನು ಹಾಕ್ಕೊಂಡು ಫ್ರಿಜ್ ಕಂಟ್ರೋಲ್ ಮಾಡ್ತೀನಿ ಅಂತ ಒನ್ ಆಫ್ ದ ರೆಮಿಡಿ ನಾನು ನಿಮಗೆ ತೋರಿಸ್ತೀನಿ. ನಾನು ಬೇರೆ ಬೇರೆ ಥರ ಯೂಸ್ ಮಾಡ್ತೀನಿ, ಅದರಲ್ಲಿ ಇದು ಒಂದು. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೆ. ಆ್ಯಂಡ್ ಫ್ಯೂ ಆಫ್ ಯು ಆಲ್ ನೋಡ್ತಿದ್ದೀರ ವೀಡಿಯೋಸ್ನ, ಸಬ್ಸ್ಕ್ರೈಬ್ ಮಾಡ್ತೀರಾ, ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಹೊಸ ವೀಡಿಯೋ ಜೊತೆ ಬರ್ತೀನಿ. ಆ್ಯಂಡ್ ಬಿಸಿಲು ಕೂಡ ಫ್ಲಕ್ಚುಯೇಟ್ ಆಗ್ತಾ ಇದೆ, ಕ್ಲಾರಿಟಿ ಹೆಂಗಿದೆ ಅಂತಲೂ ಐಡಿಯಾ ಇಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಇದಕ್ಕೆ ಏನು ಬೇಕು ಅಂದರೆ ಬನಾನಾ. ಇದು ಆ್ಯಕ್ಚುಲಿ ನಿಮ್ಮ ಕೂದಲು ಫ್ರಿಜ್ನ ಕಂಟ್ರೋಲ್ ಮಾಡಿ ಸ್ವಲ್ಪ ಸ್ಮೂತ್ ಮಾಡುತ್ತೆ ಕೂದಲನ್ನು. ಆ್ಯಂಡ್ ಹಾಲು ಬೇಕು, ಮಿಲ್ಕ್, ಒಂದು ಸ್ವಲ್ಪ ಹೋಪ್ ನಿಮ್ಗೆ ಕಾಣಿಸ್ತಿದೆ, ವೈಟ್ ಎರಡು ಮಿಕ್ಸ್ ಆಗಿಬಿಟ್ಟಿದೆ. ಆ್ಯಂಡ್ ಸ್ವಲ್ಪ ಆಯಿಲ್ ಬೇಕು. ನಾನು ಪ್ಯಾರಾಶೂಟ್ ಯೂಸ್ ಮಾಡ್ತೀನಿ ಇದಕ್ಕೆಲ್ಲ. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು. ಸೊ ಈಗ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಮಿಕ್ಸರ್ ಗ್ರೈಂಡರ್ ತೊಗೊಳ್ಳಿ. ಅದಕ್ಕೆ ಈ ಬನಾನಾ ಏನಿದೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಇದೆಲ್ಲ ಈ ಥರ ಸ್ಲೈಸ್ ಮಾಡಿಕೊಂಡು ಸಾಕಿದ್ದಾರೆ, ಈ ಥರ ಎಲ್ಲದನ್ನು ಕಟ್ ಮಾಡಿಕೊಂಡು ಅದು ಫ್ರಿಜ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಕೂದಲು ಸ್ಮೂತಾಗಿರುತ್ತೆ. ನಾನು ಇದನ್ನು ಮಂತ್ಲಿ ಒನ್ಸ್ ಟ್ರೈ ಮಾಡಿದ್ರು ಸಾಕು. ಬ್ಯುಸಿ ಇದ್ದವರು ಮಾಡೋಕ್ಕಾಗಲ್ಲ, ಬಟ್ ಒಂದು ಮಂತ್ಲಿ ಒನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೋಪ್ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಹಾಲು ಹಾಕ್ಕೊಂಡೆ, ಅದಕ್ಕೆ ಸ್ವಲ್ಪ ಆಯಿಲ್ ಯೂಸ್ ಮಾಡೋಣ. ಆಯಿಲ್ ಎಷ್ಟು ಸ್ವಲ್ಪ ಆದರೆ ಸಾಕು. ಓಕೆ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಅಪ್ಲಿಕೇಶನ್ ಹೇಗೆ ಅಂತ ತೋರಿಸ್ತೀನಿ. ಓಕೆ, ಸೊ ಆಫ್ಟರ್ ಗ್ರೈಂಡಿಂಗ್ ದಿಸ್ ಈ ಥರ ಇರುತ್ತೆ ಇದಕ್ಕೆ ಕನ್ಸಿಸ್ಟೆನ್ಸಿ. ಆ್ಯಂಡ್ ಒಂದು ಸತಿ ಯು ನೀಡ್ ಟು comb your hair. ಇದೆ ಅಲ್ವಾ, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ಬರೀ ಇಂಥದೆಯಾ? Leave it for 15 to 20 minutes, not more than that, because ತಲೆನೋವು ಬರುತ್ತೆ, ಥಂಡಿ ಆಗುತ್ತೆ. ಸೊ ಜಸ್ಟ್ ಲೀವ್ ಇಟ್ ಫಾರ್ 15 to 20 minutes.
ಆಫ್ಟರ್ ದ್ಯಾಟ್ ಹೇರ್ ವಾಶ್ ಮಾಡಿಕೊಂಡು I'll come and flaunt my hairs, guys. This is my hair after an hair wash. ಸೊ ಹೇರ್ ವಾಶ್ ಆದಮೇಲೆ ಈ ಥರ ಸ್ಮೂತಾಗಿದೆ ನನ್ನ ಹೇರ್. ಆ್ಯಂಡ್ ನೀವು ಯಾವುದೇ ಕಂಡೀಷ್ನರ್ ಯೂಸ್ ಮಾಡಬೇಡಿ, ಕಂಡೀಷ್ನರ್ ಇಲ್ಲದೇ ಸ್ಮೂತಾಗಿರುತ್ತೆ ಹೇರ್ ವಾಶ್ ಆದಮೇಲೆ. ಆ್ಯಂಡ್ ಬಿಸಿಲಲ್ಲೇ ಒಣಗಿಸಿ ಏರ್ ಡ್ರೈ ಮಾಡಿದ್ರೆ ಸಾಕು ಫಸ್ಟ್ ಡೇ. ಸೊ ನನ್ನ ಕೂದಲು ವೇವಿ ಇರೋದ್ರಿಂದ ನಾನು ಈ ಥರ ಮಾಡ್ತೀನಿ. ಅದಕ್ಕೆ ನನ್ನ ಕೂದಲು ಒಣಗಿದ ಮೇಲೆ ಸ್ವಲ್ಪ ನೀಟಾಗಿರುತ್ತೆ, ಇಲ್ಲ ಅಂತಂದರೆ ತುಂಬ ಫ್ರಿಜ್ ಇರುತ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ದಿಸ್ ಇಸ್ ಆಫ್ಟರ್ ಜಸ್ಟ್ ಸಿಂಪಲ್ ಬ್ಲೋ ಡ್ರೈ. ನಾನು ಫುಲ್ಲು ಮಾಡಿಲ್ಲ, ಒನ್ ಶಾರ್ಟ್ ಬ್ಲೋ ಡ್ರೈ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಹೋಪ್ ಯು ಗೈಸ್ ಲೈಕ್ ದಟ್. ಆ್ಯಂಡ್ ನೆಕ್ಸ್ಟ್ ಯಾವುದಾದ್ರು ಹೇರ್ ಕೇರ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಆ್ಯಂಡ್ ಐ ವಿಲ್ ಮೇಕ್ ಇಟ್ ಫಾರ್ ಯು. ಆ್ಯಂಡ್ ಐ ಜಸ್ಟ್ ಶಿಫ್ಟೆಡ್ ಆಲ್ ಲೊಕೇಶನ್ಸ್, ಅದು ಇದು ವಿಡಿಯೋ ಮಾಡೋಕ್ಕೆ. ಓಕೆ, ಫೈನ್. See you all in my next video. Until then, take care. Bye bye. ಅಷ್ಟೇ.